ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕಲಿಯುಗದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದು ನಮ್ಮ ಕಣ್ಣ ಮುಂದೆ ಇದೆ. ಒಂದು ಕಡೆ ಈ ಕಲಿಯುಗದಲ್ಲಿ ಸ್ತ್ರೀಯರಿಗೆ ಅಪಮಾನವಾಗ್ತಾ ಇದೆ, ಶೋಷಣೆಯಾಗ್ತಾ ಇದೆ, ಅತ್ಯಾಚಾರ ಮಾಡಿ ಜನ ಸಾಯಿಸ್ತಾ ಇದ್ದಾರೆ. ಇಡೀ ಭೂಮಿಯ ಮೇಲೆ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಒಂದು ಕಡೆ ಹಿಂಸಾಚಾರ ಭುಗಿಲೆದ್ದಿದ್ರೆ ಇನ್ನೊಂದ್ ಕಡೆ ಮತಾಂಧರ, ದುರುಳರ, ದುಷ್ಟರ ಹಿಂಸಾಚಾರ ಇನ್ನೊಂದ್ ಕಡೆ ತಾಂಡವವಾಡ್ತಾ ಇದೆ. ಇದೆಲ್ಲದರ ಮಧ್ಯೆ ನಮ್ಮ ಭಾರತದಲ್ಲಿ ನಮ್ಮದೇ ಮಹಿಳೆಯ ಅತ್ಯಾಚಾರವಾಗಿದೆ. ಅದನ್ನ ನೋಡ್ಕೊಂಡು ನಾವು ಸುಮ್ಮನಿದ್ದೀವಿ. ಈ ಒಂದು ಅತ್ಯಾಚಾರ ನಡೆಯತ್ತೆ, ಅಯೋಧ್ಯ ರಾಮ ಮಂದಿರ ನಿರ್ಮಾಣವಾಗತ್ತೆ, ಆದ್ರೆ ಸೋರತ್ತೆ, ಅಕಾಲಿಕ ಮಳೆಯಿಂದ ರಾಮನ ಮೂರ್ತಿಯ ಮೇಲೆ ಮಳೆ ನೀರು ಚಿಂಬುತ್ತೆ ಅಂತ ಭವಿಷ್ಯವಾಣಿಯಲ್ಲಿ ಬರೆದಿದ್ರು. ಆ ಭವಿಷ್ಯವಾಣಿ ಈಗ ನಿಜವಾಗಿದೆ. ಒಬ್ಬ ಬ್ರಹ್ಮಚಾರಿ ವ್ಯಕ್ತಿ ಈ ಎಲ್ಲ ಭಾರತ ದೇಶವನ್ನ ಮುನ್ನಡೆಸ್ತಾನೆ. ಜೊತೆಗೆ ಒಬ್ಬ ಯೋಗಿಯೂ ಕೂಡ ಅವನಿಗೆ ಸಾಥ್ ಕೊಡ್ತಾನೆ. ಆ ಯೋಗಿ, ಈ ಭೋಗಿ ಇಬ್ಬರೂ ಕೂಡ ದೇಶವನ್ನ ಮುನ್ನಡೆಸ್ತಾರೆ ಅಂತ 5000 ವರ್ಷಗಳ ಹಿಂದೆಯೇ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ತಮ್ಮ ಭವಿಷ್ಯವಾಣಿಯಲ್ಲಿ ನುಡಿದಿದ್ರು. ಅದೆಷ್ಟೋ ಶತಮಾನಗಳ ಹಿಂದೆ ಯಾವುದೋ ತಂತ್ರಜ್ಞಾನಗಳೂ ಇಲ್ಲದೆ ಆಧ್ಯಾತ್ಮಿಕ ಶಕ್ತಿಯ ಮುಖಾಂತರ ಜಗತ್ತಿನಲ್ಲಿ ಏನೆಲ್ಲ ಆಗತ್ತೆ ಅನ್ನೋದನ್ನ ಪುರಾಣಗಳಲ್ಲಿ ನಮ್ಮ ಹಿಂದೂ ಸ್ವಾಮೀಜಿಗಳು, ಕಾಲಜ್ಞಾನಿಗಳು ಭವಿಷ್ಯವನ್ನ ಬರೆದಿಟ್ಟಿದ್ದಾರೆ. ಸುಮಾರು 5000 ವರ್ಷಗಳಷ್ಟು ಹಿಂದೆ, ಅಂದ್ರೆ ದ್ವಾಪರ ಯುಗದ ಕೊನೆಯ ಭಾಗದಲ್ಲಿ ಜೀವಿಸಿದ್ದ ಮಹರ್ಷಿ ವ್ಯಾಸರು ಕೂಡ ಕಲಿಯುಗದ ವಿಚಾರವಾಗಿ ಭವಿಷ್ಯವಾಣಿಯನ್ನ ಬರೆದಿಟ್ಟಿದ್ದಾರೆ. ಇದಕ್ಕಿಂತ ಮುಂಚೆಲೂ ಕೂಡ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ತಮ್ಮ ಕಾಲಜ್ಞಾನ ಭವಿಷ್ಯವನ್ನ ತಮ್ಮ ತಾಳೆಗರಿಯಲ್ಲಿ ಬರೆದಿಟ್ಟಿದ್ದಾರೆ. ಅದರಲ್ಲೂ 2024 ಬಗ್ಗೆ ಅತೀ ಕ್ರೋಧವಾಗಿ ಭವಿಷ್ಯವನ್ನ ಬರೆದಿಟ್ಟಿದ್ದಾರೆ. ಈಗ ಕೋಡಿಶ್ರೀಗಳು ಭವಿಷ್ಯವಾಣಿ ನುಡಿದಂತೆ ಕ್ರೋಧಿ ನಾಮ ಸಂವತ್ಸರ ನಡೀತಾ ಇದೆಯಂತೆ. ಭಾರತದಲ್ಲಿ ಯುದ್ಧ, ದೆಹಲಿ ಮೇಲೆ ಬಾಂಬ್ಗಳ ಸುರಿಮಳೆಯಾಗತ್ತೆಯಂತೆ. ದೇಶದ ರಾಜಧಾನಿ ದೆಹಲಿಯಿಂದ ಆನೆಗೊಂದಿಗೆ ಬದಲಾವಣೆ, ಅದೇ ವರ್ಷದಲ್ಲಿ ನೆಲ್ಲೂರು ನೀರಿನಲ್ಲಿ ಮುಳುಗ್ ಹೋಗತ್ತೆ ಅಂತ ಭವಿಷ್ಯವಾಣಿಯಲ್ಲಿ ಬರೆದಿಟ್ಟಿದ್ದಾರೆ. ಇದೆಲ್ಲದರ ಮಧ್ಯೆ ಚನ್ನಪಟ್ಟಣದಲ್ಲಿ 6 ವರ್ಷದ ಯುವತಿ ಗರ್ಭಿಣಿಯಾಗಿ ಒಂದು ಗಂಡು ಮಗುವಿಗೆ ಜನ್ಮವಿಡ್ತಾಳೆ. ಆ ಗಂಡು ಮಗು 3 ಕೈ 2 ಕಾಲುಗಳನ್ನ ಹೊಂದಿರತ್ತಂತೆ. ಇಷ್ಟೇ ಅಲ್ಲದೆ 2024 ಕಾವೇರಿ ಹೋರಾಟ, ಕಾವೇರಿಗಾಗಿ ದೊಡ್ಡ ಹೋರಾಟವೇ ನಡೆಯುತ್ತೆ, ಹಿಂಸಾಚಾರವಾಗತ್ತೆ ಅಂತ ಕಾಲಜ್ಞಾನ ಭವಿಷ್ಯವಾಣಿಯಲ್ಲಿ ಬರೆದಿಟ್ಟಿದ್ದಾರೆ. ಇನ್ನು ಪ್ರಕೃತಿ ವಿಕೋಪವಂತೂ ಹೇಳೋದೇ ಬೇಡ. ಬೆಳಗಾವಿಯ ಅದೊಂದು ದೇವಸ್ಥಾನ ಉತ್ತರ ಕರ್ನಾಟಕವನ್ನೇ ಮುಳುಗಿಸಿಬಿಡತ್ತಂತೆ. ಕೃಷ್ಣಾ ನದಿಯಲ್ಲಿ ಒಂದು ಬೆಳ್ಳಿ ರಥ ತೇಲು ಬರತ್ತಂತೆ. ಆ ಬೆಳ್ಳಿ ರಥವನ್ನ ನೋಡಿ ಜನ ಸಂತುಷ್ಟರಾಗ್ತಾರಂತೆ. ಆದ್ರೆ ನೋಡಿದಂತಹ ಕಣ್ಣುಗಳು ತಮ್ಮ ದೃಷ್ಟಿಯನ್ನ ಕಳೆದುಕೊಂಡ್ಬಿಡತ್ವಂತೆ. ಹಾಗಾದ್ರೆ ಕಾಲಜ್ಞಾನಿ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಬರೆದಿಟ್ಟಂತಹ ಈ ಕಾಲಜ್ಞಾನ ಗ್ರಂಥದಲ್ಲಿ ಏನಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ಹೇಳ್ಕೊಡ್ತೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಜೊತೆಗೆ ನಿಮಗೆ ಈ ಒಂದು ಕಾಲಜ್ಞಾನ ತುಂಬಾ ಅಂದ್ರೆ ತುಂಬಾ ಅನ್ವಯವಾಗುತ್ತೆ. ಕಲಿಯುಗದಲ್ಲಿ ಪಾಪ ಜಾಸ್ತಿ ಆಗ್ತಾ ಇದೆಯಾ? ನಿಮ್ಮ ಸುತ್ತಲೂ ಕೂಡ ಮೋಸಗಾರರು ಮೆರಿತಾ ಇದ್ದಾರಾ? ಕಮೆಂಟ್ ಮೂಲಕ ತಿಳಿಸಿ. ಈ ಕಲಿಯುಗದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಇನ್ನು ಕಲಿಯುಗದ ಆರಂಭದಿಂದ 5000 ವರ್ಷಗಳ ನಂತರ ಪಾಪಗಳು ಹೆಚ್ಚಾಗಿ ಇಲ್ಲದ ಕಲಹಗಳು ಹುಟ್ಟಿಕೊಳ್ಳುತ್ತವೆ. ನೀಚರು ಅಧಿಕರಾಗ್ತಾರೆ. ತಮ್ಮ ತಮ್ಮ ಧರ್ಮಗಳನ್ನ ಬಿಟ್ಟು ತಲೆಗೊಂದು ಮತಗಳನ್ನ ಮಾಡ್ಕೊಂಡ್ಬಿಡ್ತಾರೆ. ಪ್ರತಿ ಜಾತಿಯು ಸಂಕರವಾಗಿ ಪರಸ್ಪರ ವೈರಿಗಳಾಗಿ ಹೆಚ್ಚಾಗಿ ಕಚ್ಚಾಡ್ಕೊಳ್ತಾರಂತೆ. ತಂದೆ ಮಕ್ಕಳು ತಮ್ಮೊಳಗನೆ ಕಲಹ ಮಾಡ್ಕೊಂಡ್ಬಿಡ್ತಾರೆ. ಗುರುಗಳನ್ನ ದೋಷಿಸ್ತಾರೆ. ಅಡವಿ ಮೃಗಗಳು ಗ್ರಾಮಗಳಿಗೆ ನುಗ್ಗುತ್ತವೆ. ವೇದ ಬ್ರಾಹ್ಮಣರು ಆಚಾರ್ಯ ಶೂನ್ಯರಾಗ್ತಾರೆ. ಮನುಜರೊಂದಿಗೆ ಮಾಯಾಶಕ್ತಿಗಳು ಮಾತನಾಡುತ್ತವೆ. ಅಹೋಬಲದಲ್ಲಿ ಉಕ್ಕಿನ ಸ್ತಂಭಕ್ಕೆ ಕೊಂಬೆಗಳು ಹುಟ್ಟಿ ಜಾಜಿ ಹೂಗಳು ಬಿಡುತ್ತವೆ. ಚನ್ನಪಟ್ಟಣದ ಒಂದು ಕುಟುಂಬದಲ್ಲಿ 7 ವರ್ಷದ ಬಾಲಕಿಗೆ 4 ಕೈಗಳು, 3 ಕಾಲುಗಳು, ತಲೆ ಮೇಲೆ ಕೊಂಬುಗಳಿರುವಂತಹ ಗಂಡು ಶಿಶು ಹುಟ್ಟತಂತೆ. ಇದು 27 ದಿನಗಳವರೆಗೆ ಬದುಕಿದ್ದು ಶ್ರೀ ವೀರಭೋಗ ವಸಂತರಾಯ ಬರುವರು ಅಂತ ಹೇಳಿ ಮರಣವನ್ನ ಹೊಂದತಂತೆ. ಶ್ರೀ ವೀರಬ್ರಹ್ಮೇಂದ್ರರು ಶ್ರೀ ವೀರಭೋಗ ವಸಂತರಾಯನಾಗಿ ಬರುವುದಕ್ಕೆ ಮೊದಲು ಇವೆಲ್ಲ ಘಟನೆಗಳು ನಡೆಯಲಿವೆ ಅಂತ ಸ್ವಾಮೀಜಿಗಳು ತಮ್ಮ ಕಾಲಜ್ಞಾನ ಭವಿಷ್ಯವಾಣಿಯಲ್ಲಿ ಬರೆದಿಟ್ಟಿದ್ದಾರೆ. ಇನ್ನೊಂದು ವಿಚಿತ್ರ ಏನಂತಂದ್ರೆ, ಇನ್ನೊಂದು ವಿಚಿತ್ರ ಭೂಮಿಯ ಮೇಲೆ ನಡೆಯತ್ತಂತೆ. ತಾಳೆಯ ಗಿಡದಲ್ಲಿ 3 ಕೊಂಬೆಗಳು ಹುಟ್ಟಿ ನಿಂಬೆಕಾಯಿ ಬೀಳತಂತೆ. ಒಳ್ಳೆಯ ಸಿಹಿ ಬೆಲ್ಲವೂ ಕೂಡ ಕಹಿಯಾಗತ್ತಂತೆ. ಬೇವಿನ ಮರದಲ್ಲಿ ಅಮೃತವೂ ಸುರಿಯತ್ತಂತೆ. 3 ಕಾಲಿನ ಹಸುವಿನ ಹೊಟ್ಟೆಯಲ್ಲಿ ಒಬ್ಬ ಮನುಷ್ಯ ಹುಟ್ಟಿ ಬರ್ತಾನಂತೆ. ದೇವ್ರೇ ಇಲ್ಲ ಎಂಬ ನಾಸ್ತಿಕರು ಹೆಚ್ಚಾಗಿ ಕೊನೆಯದಾಗಿ ನಾಶವಾಗ್ತಾರೆ. ಜಪ ತಪ ಗೈಯುವಂತಹ ಸನ್ಯಾಸಿಗಳ ಮೆದುಳುಗಳು ತುಕ್ಕು ಹಿಡಿಯುತ್ತವಂತೆ. ವೇದ ಗ್ರಂಥಗಳೆಲ್ಲ ಗೆದ್ದಲ ಹುಳುಗಳ ಪಾಲಾಗತ್ವೆ. ಪ್ರಪಂಚದಲ್ಲಿ ಧನಿಕರೆಲ್ಲ ದರಿದ್ರರಾಗ್ತಾರೆ. ಲೋಕವೆಲ್ಲವೂ ತಲ್ಲಣಿಸಿ ಹೋಗತ್ತೆ. ಇದೆಲ್ಲದಕ್ಕಿಂತಲೂ ಮಿಗಿಲಾದ ಘಟನೆಗಳು ಇನ್ನು ಮುಂದೆ ಜರುಗಲಿವೆ. ಯಾವ ಭಯವೂ ಇಲ್ಲ. ನನ್ನನ್ನು ನೆನೆಯುವವರನ್ನ ರಕ್ಷಿಸಿ ಕಾಪಾಡ್ತೇನೆ. ನನ್ನ ಭಕ್ತರಾದವರು ಈ ಭೂಮಿಯಲ್ಲಿ ಧರ್ಮವನ್ನ ಬೆಳಗಿಸುತ್ತಾರೆ ಅಂತ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ನುಡಿದಿದ್ದಾರೆ.
ಇನ್ನು ಇದಿಷ್ಟೇ ಅಲ್ಲದೆ ಗಂಡ ಹೆಂಡತಿಯರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಪರಸ್ಪರ ವಂಚಿಸುತ್ತಾ, ಮೋಸ ಮಾಡುತ್ತಾ, ಒಬ್ಬರ ಸ್ವತ್ತನ್ನ ಒಬ್ಬರು ಅಪಹರಿಸ್ತಾ ಮಾನ ಪ್ರಾಣಗಳನ್ನ ಕಳೆದುಕೊಳ್ತಾರೆ. ಕಳ್ಳತನಗಳು ಕೂಡ ಹೆಚ್ಚಾಗತ್ವೆ ಅಂತ ಬರೆದಿಟ್ಟಿದ್ದಾರೆ. ದಗಾಕೋರರು, ದರೋಡೆಕೋರರು ಹೆಚ್ಚಾಗಿ ಧನ ಧಾನ್ಯಗಳೆಲ್ಲ ದೋಚಿಕೊಂಡು ಹೋಗ್ತಾರೆ. ಅಂಥವರನ್ನ ಹತ್ತಿಕ್ಕುವವರೇ ಇಲ್ಲದೆ ವಿಶ್ವವೆಲ್ಲ ತಲ್ಲಣಿಸಿ ಹೋಗತ್ತೆ. ಕಾಲ, ಪ್ರಕೃತಿ, ಧರ್ಮಗಳು ತಲೆ ಕೆಳಗಾಗಿ ಕಾಲಕಾಲಕ್ಕೆ ಬರಬೇಕಾಗಿದ್ದಂತಹ ಬೆಳೆಗಳು ಮಳೆ ಬಾರದೆ, ಆಹಾರ ಧಾನ್ಯಗಳು, ಪೈರುಗಳು ಸ್ವಲ್ಪವೇ ಫಸಲನ್ನ ಕೊಡತ್ವೆ. ಗೋವುಗಳು ಸ್ವಲ್ಪವೇ ಹಾಲನ್ನ ಕೊಡತ್ವೆ. ಮಾನವನೇ ಇಲ್ಲದೆ ಜೀವಿಗಳು ಒಂದು ಹೊತ್ತಿನ ತುತ್ತಿಗಾಗಿಯೂ ದಿಕ್ಕೆಟ್ಟು ಅಲೆಯುವಂತಹ ಬರಗಾಲ ಬರತ್ತೆ. ಹೊಸ ರೋಗಗಳ ಉಪದ್ರವ ಹೆಚ್ಚಾಗತ್ತೆ. ವಿಚಿತ್ರ ವ್ಯಾಧಿಗಳಿಂದ, ಶೀತೋಷ್ಣ ಜ್ವರಗಳಿಂದ ಉತ್ತಮ ಔಷಧಿ ದೊರಕದಿರೋದ್ರಿಂದ ಕೆಡುಕುಗಳು ಹೆಚ್ಚಾಗಿ, ಮತ್ಸರದಿಂದ ಹುಟ್ಟಿದ ಕಲಹಗಳಿಂದ ಜನ, ಪಶು ಪಕ್ಷಿಗಳು ಗುಂಪು ಗುಂಪಾಗಿ ಸಾಯುತ್ತವೆ. ಇನ್ನು ದೇಶಗಳ ನಡುವೆ ಭೇದದ ಭ್ರಮೆಯೂ ಕೂಡ ಹೆಚ್ಚಾಗತ್ತೆ. ದೇಶದ ಉತ್ತರ ಭಾಗದಲ್ಲಿ ಶಸ್ತ್ರಾಸ್ತ್ರಗಳನ್ನ ಆಟಿಕೆಗಳಂತೆ ಬಳಸ್ತಾ ಜನಸಾಮಾನ್ಯರ ಆಸ್ತಿ ಪ್ರಾಣಗಳ ಜೊತೆ ಚೆಲ್ಲಾಟವಾಡ್ತಾರೆ. ಕೃಷ್ಣಾ ನದಿ ವಿಜಯವಾಡದಲ್ಲಿರುವ ಕನಕ ದುರ್ಗಮ್ಮ ಅವರ ಮುತ್ತನ್ನು ಮುಟ್ಟುತ್ತದೆ. ಜಲಪ್ರಳಯ ಅಥವಾ ಭೂಕಂಪ ಬಂದು ನಾಗಾರ್ಜುನ ಸಾಗರ ಡ್ಯಾಂ ಸೀಳಿ ಅತಿದೊಡ್ಡ ಅಪಾಯವನ್ನ ಉಂಟು ಮಾಡುತ್ತೆ. ಕೃಷ್ಣಾ ನದಿ ಮಧ್ಯದಲ್ಲಿ ಒಂದು ಬಂಗಾರದ ರಥ ಹುಟ್ಟತ್ತೆ. ಅದನ್ನ ನೋಡಿದವರಿಗೆ ಆ ಕಾಂತಿಯ ಕಾರಣದಿಂದಾಗಿ ಅವರ ನೋಟವನ್ನ ಕಳೆದುಕೊಳ್ತಾರೆ, ಅಂದ್ರೆ ಕುರುಡರಾಗ್ತಾರೆ ಅಂತ ಕಾಲಜ್ಞಾನ ಭವಿಷ್ಯವಾಣಿಯಲ್ಲಿ ಬರೆದಿಟ್ಟಿದ್ದಾರೆ. ಇದಿಷ್ಟೇ ಅಲ್ಲದೆ ಇಂದ್ರಶ್ರೇಣಿ ಪರ್ವತದ ಮೇಲೆ ಒಂದು ಮೊಸಳೆ ಬಂದು 8 ದಿನಗಳವರೆಗೆ ಇದ್ದು ಭ್ರಮರಾಂಬ ದೇವಸ್ಥಾನದೊಳಗೆ ನುಗ್ಗಿ ಕುರಿಯಂತೆ ಕೂಗಿ ಮಾಯವಾಗಿ ಬಿಡತ್ತೆ. ಅದೇ ರೀತಿ ಆದ್ವಾನಿಯಲ್ಲಿ ಕಪ್ಪೆ ಕೋಳಿಯಂತೆ ಕೂಗತ್ತಂತೆ. ಈ ರೀತಿ ಕೂಗಿದ್ರೆ ವಿಪತ್ತುಗಳು ಕಟ್ಟಿಟ್ಟ ಬುತ್ತಿಯಂತ ಹೇಳಲಾಗಿದೆ. ಕಾಲಜ್ಞಾನದಲ್ಲಿನ ಭಗವಂತನ ನುಡಿಗಳನ್ನ ಇಲ್ಲಿನವರೆಗೂ ಭೂಮಿಯಲ್ಲಿ ನಡೆದ ಘಟನೆಗಳೊಂದಿಗೆ ತಾಳೆ ಹಾಕದಾಗ ಭಗವಂತ ಕೊಟ್ಟ ಮುನ್ನೆಚ್ಚರಿಕೆಯನ್ನ ಕಡೆಗಣಿಸದೆ ಮಾನವನು ಅನುಭವಿಸ್ತಾ ಇರುವುದು ಸಂಕಟಗಳ ಪರಿಚಯವಾಗುತ್ತೆ. ಇಂತಹ ಸಂಕಟಗಳಿಂದ ಪಾರಾಗುವುದರ ಜೊತೆಗೆ ಪ್ರತಿಯೊಂದು ಜೀವಿಯೂ ಉದ್ಧಾರವಾಗಲು ಭಗವಂತನು ಪರಮಾರ್ಥಿಕ ಜ್ಞಾನವನ್ನ ಅತ್ಯಂತ ಸರಳವಾಗಿ ರೂಪಿಸಿ ಅವುಗಳನ್ನು ಭಕ್ತಿ ಮಾರ್ಗದ ಬೆಳಕಿನಲ್ಲಿ ಪಾಲಿಸಿ ಜೀವನ ಸಾಫಲ್ಯವನ್ನ ಕಂಡುಕೊಳ್ಳುವ ರೀತಿಯನ್ನು ಕೂಡ ಸರಳವಾಗಿ ವಿವರಿಸುವ ಪರಿ ಕಾಲಜ್ಞಾನದಲ್ಲಿ ಇದೆ. ಇನ್ನು ಭವಿಷ್ಯವಾಣಿಯಲ್ಲಿ ನಡೆಯಬಹುದಾದ 14,000 ಘಟನೆಗಳನ್ನು ಕುರಿತಾಗಿ ಇದೇ ಭವಿಷ್ಯವಾಣಿಯಲ್ಲಿ ಹೇಳಲಾಗಿದೆ. ಭಗವತ್ ಸ್ವರೂಪನಾದ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ನುಡಿದಿರುವಂತೆಯೇ ಈಗಾಗಲೇ ಅನೇಕ ವಾಸ್ತವಗಳು ನಡೆದು ಹೋಗಿದೆ. ಕೆಲವು ಘಟನೆಗಳು ನಡೀತಾಗಿವೆ, ಇನ್ನು ಕೆಲ ಘಟನೆಗಳು ನಡೆಯಬೇಕಾಗಿದೆ. ಕಾಲಜ್ಞಾನದಲ್ಲಿ ನುಡಿದಿರುವಂತೆಯೇ ಘಟನೆಗಳು ಎಲ್ಲಿ ಯಾವಾಗ ಸಂಭವಿಸುತ್ತವೆ ಎಂಬುದು ಪರಬ್ರಹ್ಮನ ಇಚ್ಛಾನುಸಾರ ಅವನ ಸಂಕಲ್ಪದಂತೆಯೇ ನಡೆಯುತ್ತೆ. ಈ ರೀತಿ ಭವಿಷ್ಯತ್ ಕಾಲದಲ್ಲಿ ನಡೆಯುವ ಘಟನೆಗಳನ್ನ ತಮ್ಮ ದಿವ್ಯ ದೃಷ್ಟಿಯಿಂದ ಊಹಿಸಿ ಬರೆದಿರುವ ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರ ಕಾಲಜ್ಞಾನದಲ್ಲಿ ಎಷ್ಟೋ ವಿಷಯಗಳು ಈಗಾಗಲೇ ನಡೆದಿವೆ. ಮುಂಬರೋ ದಿನಗಳು ಹೇಗಿರುತ್ತವೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಅದನ್ನ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಕಾಲದ ಜೊತೆ ನಾವೆಲ್ಲರೂ ತಪ್ಪದೇ ಮುಂದೆ ಸಾಗಲೇಬೇಕಾಗಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ.